ಮುರಿದು ಬಿದ್ದ ಸೇತುವೆ, ತುತ್ತ ತುದಿಯಲ್ಲಿ ಬೀಳೋ ಹಂತದಲ್ಲಿರೋ ಟ್ರಕ್, ನದಿಯಲ್ಲಿ ಬಿದ್ದು ಮುಳುಗಿ ಹೋಗಿರೋ ಮತ್ತೊಂದು ಟ್ರಕ್ಕು, ಕಾರು, ಪಿಕಪ್ ವಾಹನಗಳು ಚಲಿಸುವಾಗಲೇ ಸೇತುವೆ ಮುರಿದು ಬಿದ್ದಿದ್ದು ಸುಮಾರು 40 ಅಡಿಗಳ ಮೇಲಿಂದ ವಾಹನಗಳು ನದಿಗೆ ಬಿದ್ದಿರೋ ಘನಘೋರ ದೃಶ್ಯಗಳಿವು. ಗುಜರಾತ್ನ ವಡೋದರಾ ಜಿಲ್ಲೆಯ ಪಡ್ರಾ ಬಳಿ ವಡೋದರಾ ಹಾಗೂ ಆನಂದ್ ಜಿಲ್ಲೆಗಳನ್ನು ಸಂಪರ್ಕಿಸೋ ಮಹಿಸಾಗರ್ ನದಿ ಮೇಲಿನ ಗಂಭೀರ ಸೇತುವೆ ಇದು. 40 ವರ್ಷದ ಹಳೆಯ ಸೇತುವೆಯ ಸ್ಲ್ಯಾಬ್ ಕುಸಿದಿದ್ದು ಎಕ್ಸ್ಯುವಿ ಕಾರು, ಆಟೋ, ಟ್ರಕ್, ಪಿಕಪ್ ವಾಹನಗಳು ಪ್ರಯಾಣಿಕರ ಸಮೇತ ನದಿಗೆ ಬಿದ್ದಿವೆ. ದುರಂತದಲ್ಲಿ 12 ಜನ ಜಲಸಮಾಧಿಯಾಗಿದ್ದಾರೆ. ಇನ್ನು ಮುಳುಗಿರೋ ವಾಹನದ ಮೇಲೆ ನಿಂತು ಜೀವ ಉಳಿಸಿಕೊಂಡ ಮಹಿಳೆ, ನನ್ನ ಮಗ ಸಿಲುಕಿದ್ದಾನೆ, ದಯವಿಟ್ಟು ಕಾಪಾಡಿ ಅಂತ ರೋಧಿಸ್ತಾ ಅಂಗಲಾಚಿದ ದೃಶ್ಯ ಮನಕಲುಕ್ತಾ ಇದೆ. ದುರಂತ ನಡೆದ ಸ್ಥಳಕ್ಕಾಗಮಿಸಿದ ರಕ್ಷಣಾ ತಂಡ ಸಿಲುಕಿದ್ದ 8 ಜನರನ್ನ ರಕ್ಷಿಸಿದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಳಿಕ ಬೋಟ್ಗಳು ಮತ್ತು ಹಗ್ಗಗಳ ಸಹಾಯದಿಂದ ಮುಳುಗಿದ್ದ ವಾಹನಗಳನ್ನ ಮೇಲೆತ್ತೋ ಕಾರ್ಯಾಚರಣೆ ನಡೆದಿದೆ. ಇನ್ನು ಕೆಲವರು ನೀರಿನಲ್ಲಿ ನಾಪತ್ತೆಯಾಗಿದ್ದು ಶೋಧ ಕಾರ್ಯ ನಡೆಸಲಾಗಿದೆ. ಮತ್ತೊಂದೆಡೆ ದುರಂತದ ಬಗ್ಗೆ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ ಪ್ರಧಾನಿ ಮೋದಿ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಈ ಎರಡೂ ದೃಶ್ಯಗಳನ್ನ ಸರಿಯಾಗಿ ನೋಡಿ. ವಾಹನಗಳ ಸಮೇತ ಕುಸಿದು 12 ಜನರ ಜೀವವನ್ನ ಬಲಿ ಪಡೆದಿರುವ ಇದೇ ಗುಜರಾತ್ನ ಗಂಭೀರ ಮುಜಪುರ್ ಸೇತುವೆಯ ದೃಶ್ಯಗಳಿವು. ಈ ಅನಾಹುತ ನಡೆಯುವುದಕ್ಕೂ ಕೇವಲ 3 ತಿಂಗಳು ಮುನ್ನ ಅಧಿಕಾರಿಗಳಿಗೆ ಎಚ್ಚರಿಸಲಾಗಿತ್ತು. ಕುಸಿಯುವ ಹಂತದಲ್ಲಿದ್ದ ಬಿರುಕುಬಿಟ್ಟ ಗಂಭೀರ ಸೇತುವೆಯ ದುಸ್ಥಿತಿ ಬಗ್ಗೆ ಏಪ್ರಿಲ್ನಲ್ಲಿ ಗುಜರಾತ್ನ ಸ್ಥಳೀಯ ಮಾಧ್ಯಮ ವರದಿ ಮಾಡಿತ್ತು. ಆದರೂ ಸರ್ಕಾರ ಮತ್ತು ಅಧಿಕಾರಿಗಳು ಘೋರ ನಿರ್ಲಕ್ಷ್ಯ ತೋರಿದ್ರಿಂದಲೇ ಇದೀಗ ಅಮಾಯಕ ಜೀವಗಳು ಬಲಿಯಾಗಿವೆ. ಈ ಗಂಭೀರ ಮುಜಪುರ್ ಸೇತುವೆ ನಿರ್ಮಾಣವಾಗಿ 4 ದಶಕ ಕಳೆದಿವೆ. 1981ರಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಿ 1985ರಲ್ಲಿ ಉದ್ಘಾಟನೆಯಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಸೇತುವೆ ಸ್ಥಿತಿ ತೀವ್ರ ಹದಗೆಟ್ಟಿತ್ತು. ಈ ಸೇತುವೆಯನ್ನ ಬಂದ್ ಮಾಡಲು 2017ರಲ್ಲೇ ವಿರೋಧ ಪಕ್ಷ ಕಾಂಗ್ರೆಸ್ ಆಗ್ರಹಿಸಿತ್ತು. ಸೇತುವೆ ಮೇಲೆ ರಸ್ತೆ ಬಿರುಕು ಬಿಟ್ಟಿದ್ವು, ಜಾಯಿಂಟ್ಗಳು ಸಡಿಲಗೊಂಡಿದ್ವು. ಈ ಬಗ್ಗೆ 2023ರಿಂದಲೂ ಅನೇಕ ವರದಿಗಳು ಪ್ರಸಾರವಾಗಿದ್ವು. ಇಷ್ಟೆಲ್ಲ ಆದರೂ ಸೇತುವೆಯನ್ನ ಸರಿಪಡಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ. ಇದೀಗ ಕೊನೆಗೂ ಗಂಭೀರ ಸೇತುವೆ ಮುರಿದು ಬಿದ್ದಿದ್ದು ಅಧಿಕಾರಿ ವರ್ಗದ ವಿರುದ್ಧ ಜನರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಿರಂತರವಾಗಿ ಅಬ್ಬರಿಸಿರೋ ರಣಮಳೆಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಭಾರೀ ಪ್ರವಾಹ ಅಪ್ಪಳಿಸಿದೆ. ನಾಗ್ಪುರದಲ್ಲಿ 24 ಗಂಟೆಗಳ ಅಂತರದಲ್ಲಿ ಭರ್ತಿ 202 ಮಿಲಿಮೀಟರ್ ಮಳೆ ಅಬ್ಬರಿಸಿದೆ. ಈ ವರುಣಾರ್ಭಟಕ್ಕೆ ಪೆಂಚ್ ಮತ್ತು ವೈಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿದು ನರ್ಸಲ್ಲಾ ಪ್ರದೇಶಕ್ಕೆ ನುಗ್ಗಿದೆ. ಪ್ರವಾಹದ ಹೊಡೆತಕ್ಕೆ ಇಡೀ ಊರಿಗೂರೇ ಜಲಾವೃತವಾಗಿ 100 ಮನೆಗಳು ಬಹುತೇಕ ಮುಳುಗಿವೆ. ಇನ್ನು ಮನೆಯಿಂದ ಹೊರಬರಲಾರದೆ ಸಿಲುಕಿದ್ದ ಸಂತ್ರಸ್ತರನ್ನ ಬೋಟ್ ಮೂಲಕ ಸ್ಥಳಾಂತರಿಸಲಾಗಿದೆ. ಬುಧವಾರ ಹೃದಯಾಘಾತದಿಂದ ಅತಿ ಕಡಿಮೆ ವಯಸ್ಸಿನವರೇ ಉಸಿರು ಚೆಲ್ಲಿರುವುದು ಆತಂಕ ಇನ್ನಷ್ಟು ಹೆಚ್ಚಿಸಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕುರಬರಗೇರಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿ ವಿದ್ಯಾರ್ಥಿ 10 ವರ್ಷದ ಮನೋಜ್ ಕುಮಾರ್ ಹೃದಯಾಘಾತಕ್ಕೆ ಜೀವ ಬಿಟ್ಟಿದ್ದಾನೆ. ಪಾಠ ಕೇಳುತ್ತಿದ್ದಾಗ ಕುಸಿದು ಬಿದ್ದು ಮನೋಜ್ ಕುಮಾರ್ ಸಾವನ್ನಪ್ಪಿದ್ದಾನೆ. ಮನೋಜ್ ಹೃದಯದಲ್ಲಿ ರಂಧ್ರ ಇದ್ದು ಈ ಹಿಂದೆ ಜಯದೇವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ. ಮಗನ ಹಠಾತ್ ಸಾವಿನಿಂದ ಆಘಾತಕ್ಕೊಳಗಾದ ಮನೋಜ್ ಕುಮಾರ್ ತಾಯಿ ನಾಗರತ್ನ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದೆಡೆ ಧಾರವಾಡದ ಪುರೋಹಿತ ನಗರದಲ್ಲಿ ಎಂಎಸ್ಸಿ ಮುಗಿಸಿ ಯುಪಿಎಸ್ಸಿಗಾಗಿ ತಯಾರಿ ನಡೆಸಿದ್ದ 25 ವರ್ಷದ ಜೀವಿತ ಕುಸುಗೂರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದೇ ದಿನ 2 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಫಾರೆಸ್ಟ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಕುಕ್ಕೆದೊಡ್ಡಿ ಗ್ರಾಮದ 38 ವರ್ಷದ ಮಾದೇಶ್ ನಾಯ್ಗೆ ಎದೆನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹೃದಯಾಘಾತದಿಂದ ಗೂಡ್ಸ್ ವಾಹನ ಚಾಲಕ 40 ವರ್ಷದ ಅಶೋಕ್ ಜಿರಿಗವಾಡ ಕೊನೆಯುಸಿರೆಳೆದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚುತ್ತಾ ಇರೋ ಸಂಬಂಧ ಹಾಸನದಲ್ಲಿ ತನಿಖೆ ನಡೆಸ್ತಾ ಇರೋ ಟೆಕ್ನಿಕಲ್ ಕಮಿಟಿ ಗುರುವಾರ ವರದಿ ಸಲ್ಲಿಸಲಿದೆ. ಹೃದಯಾಘಾತದಿಂದ ಸರಣಿ ಸಾವು ಸಂಬಂಧ ತಜ್ಞರು 3 ಮಾದರಿಯಲ್ಲಿ ತನಿಖೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಆಗಿರೋ ಪ್ರಕರಣಗಳ ವರದಿ, ಆಸ್ಪತ್ರೆಗೆ ಬಂದು ಇಸಿಜಿ ಮತ್ತು ರಕ್ತ ಪರೀಕ್ಷೆ ಮಾಡಿಸಿರೋ ಆಧಾರದಲ್ಲಿ 1 ವರದಿ
ಹಾಗೂ ಆಸ್ಪತ್ರೆಗೆ ಬಾರದೆ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ ಹಿಸ್ಟರಿ ಆಧಾರದ ಮೇಲೆ ವರದಿ ತಯಾರಿಸಲಾಗಿದೆ. ಹಾಸನದ ಡಿಎಚ್ಒ ಮತ್ತು ಅಧಿಕಾರಿಗಳು ಬೆಂಗಳೂರಿಗೆ ಆಗಮಿಸಿ ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ರಾಜ್ಯದಲ್ಲಿ ಎನ್ಐಎ ಬಂಧಿಸಿರೋ 3 ಶಂಕಿತ ಉಗ್ರರನ್ನ ಬುಧವಾರ ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಎನ್ಐಎ ವಿಶೇಷ ಕೋರ್ಟ್ ಶಂಕಿತ ಉಗ್ರರಾದ ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾನ್ ಪಾಷಾ ಹಾಗೂ ಅನೀಶ್ ಫಾತಿಮಾಳನ್ನ ಜುಲೈ 14ರವರೆಗೆ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಇನ್ನು ಆರೋಪಿಗಳ ಬಂಧನಕ್ಕೂ ಮುನ್ನ ಎನ್ಐಎ ಅಧಿಕಾರಿಗಳು ಮಹತ್ವದ ಆಡಿಯೋ ಕ್ಲಿಪ್ ಸೇರಿದಂತೆ ರಹಸ್ಯ ಮಾಹಿತಿಯನ್ನ ಕಲೆ ಹಾಕಿದ್ರು. ಆಡಿಯೋದಲ್ಲಿ ಆರೋಪಿಗಳು ಚರ್ಚೆ ಮಾಡಿದ್ದ ಮಹತ್ವದ ವಿಚಾರ ಮತ್ತು ಟಿ ನಾಸೀರ್ ಜೊತೆಗಿನ ಸಂಚು ಹಾಗೂ ಸಂಪರ್ಕ ಪತ್ತೆಯಾಗಿದೆ. ಆರೋಪಿಗಳ ವಾಯ್ಸ್ ಸ್ಯಾಂಪಲ್ ಪಡೆಯಲು ಹಾಗೂ ಈಗಾಗಲೇ ಪತ್ತೆ ಮಾಡಿದ್ದ ವಾಯ್ಸ್ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲು ಎನ್ಐಎ ಸಿದ್ಧತೆ ನಡೆಸಿದೆ. ಈ ಸಂಬಂಧ ಗುರುವಾರ ನ್ಯಾಯಾಲಯಕ್ಕೆ ಎನ್ಐಎ ಅರ್ಜಿ ಹಾಕಲಿದೆ. ಎಫ್ಎಸ್ಎಲ್ನಲ್ಲಿ ಆಡಿಯೋ ಬಗೆಗಿನ ಸತ್ಯಾಂಶ ಬಯಲಾಗಲಿದೆ. ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ನೀಡಿರುವ ಆರೋಪದಡಿ ಕೋಲಾರ ತಾಲೂಕಿನ ಭಟ್ರಹಳ್ಳಿಯ ಸತೀಶ್ ಗೌಡಗೆ ಎನ್ಐಎ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ಸತೀಶ್ ಗೌಡ ಮನೆಯಲ್ಲಿ ಇಲ್ಲದ ಕಾರಣ ಕುಟುಂಬದವರಿಗೆ ನೋಟಿಸ್ ತಲುಪಿಸಿತ್ತು. ಬೆಂಗಳೂರಿನ ಎನ್ಐಎ ಕಚೇರಿಗೆ ತೆರಳಿದ ಸತೀಶ್ ಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು 3 ವರ್ಷದ ಹಿಂದೆ ನನ್ನ ಪತಿ ಏರ್ಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು. ಆಗ ಸಿಮ್ ಕೊಟ್ಟಿದ್ದಾರೆಂಬ ಕಾರಣಕ್ಕೆ ವಿಚಾರಣೆಗೆ ಕರೆದಿತ್ತು. 2023ರಲ್ಲಿ ವಿಚಾರಣೆ ನಡೆಸಿದ್ರು. ಈಗ ಮತ್ತೆ ಕರೆದಿದ್ದಾರೆ ಅಂತ ಸತೀಶ್ ಗೌಡ ಪತ್ನಿ ಹೇಮಲತಾ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ಜೈಲಿನಲ್ಲಿರೋ ಉಗ್ರರಿಗೆ ನೆರವು ನೀಡಿದ ಆರೋಪದಡಿ ಎನ್ಐಎ ತನಿಖೆ ನಡೆಸಿದಾಗ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಜೈಲಿನಲ್ಲಿದ್ದ ಕೈದಿಗಳಿಗೆ ಮನೋವೈದ್ಯ ನಾಗರಾಜ್ ಮೊಬೈಲ್ ಮಾರಾಟ ಮಾಡ್ತಿದ್ದ. ಸಹಾಯಕಿ ಪವಿತ್ರಾಳನ್ನ ಬಳಸಿಕೊಂಡು ಜೈಲಿಗೆ ಮೊಬೈಲ್ ಪೂರೈಕೆ ಮಾಡ್ತಿದ್ದ. 10,000ದ ಮೊಬೈಲ್ ಅನ್ನ 50,000ಕ್ಕೆ ಮಾರಾಟ ಮಾಡ್ತಾ ಇದ್ದ. ಶಂಕಿತ ಉಗ್ರರು, ಡ್ರಗ್ ಪೆಡ್ಲರ್ಗಳು, ರೌಡಿ ಶೀಟರ್ಗಳಿಗೆ ಮೊಬೈಲ್ಗಳು ಸಪ್ಲೈ ಆಗ್ತಿದ್ವು. 100 ಮಂದಿಗೆ ಮೊಬೈಲ್ ಸಪ್ಲೈ ಮಾಡ್ತಿದ್ದ ವೈದ್ಯ ನಾಗರಾಜ್ ವೈದ್ಯಕೀಯ ಕೆಲಸ ಬಿಟ್ಟು ಮೊಬೈಲ್ ಮಾರಾಟ ಮಾಡೋದನ್ನೇ ವೃತ್ತಿಯಾಗಿಸಿಕೊಂಡಿದ್ದ. ಬೆಂಗಳೂರು ಜೈಲಿನಲ್ಲಿರೋ ಉಗ್ರ ನಾಸೀರ್ ಜೈಲಿನಲ್ಲಿದ್ಕೊಂಡೇ ಹಲವು ಉಗ್ರ ಚಟುವಟಿಕೆಗಳನ್ನ ನಡೆಸಿದ್ದಾನೆ. ಜೈಲಿನಲ್ಲಿದ್ಕೊಂಡೇ ಯುವಕರ ತಂಡವನ್ನ ತಯಾರು ಮಾಡ್ತಿದ್ದ ನಾಸೀರ್ ಅವರನ್ನ ಇಂಥ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದ ಎನ್ನಲಾಗಿದೆ. ಟಿ ನಾಸೀರ್ ದಕ್ಷಿಣ ಭಾರತದಲ್ಲಿ ನಡೆದ ಹಲವು ಸ್ಫೋಟಗಳ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದಾನೆ. 2008ರ ಸರಣಿ ಬಾಂಬ್ ಸ್ಫೋಟ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ, ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿ ಹಲವು ಕೇಸುಗಳಲ್ಲಿ ಭಯೋತ್ಪಾದಕ ನಾಸೀರ್ ಕೈವಾಡವಿದೆ. ಸ್ಲೀಪರ್ ಸೆಲ್ಸ್ ಜೊತೆ ನೇರ ಸಂಪರ್ಕ ಹೊಂದಿರೋ ಉಗ್ರ ನಾಸೀರ್ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ. ಕಿಟ್ಟಿ ಪಾರ್ಟಿಯಲ್ಲಿ ಪರಿಚಯವಾದ ಸ್ನೇಹಿತೆಯರಿಗೆ ಕೋಟಿ ವಂಚಿಸಿದ ಖತರ್ನಾಕ್ ಲೇಡಿಯನ್ನ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ವಂಚಕಿ ಸವಿತಾ ಕಿಟ್ಟಿ ಪಾರ್ಟಿಗಳಲ್ಲಿ ಹಣ ಇರುವ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ತಿದ್ಲು. ಬಳಿಕ ವಿಧವಾದ ತಿನಿಸು ನೀಡಿ ಊಟ ಕೊಡಿಸಿ ನಂಬಿಕೆ ಗಳಿಸ್ತಿದ್ಲು. ನನಗೆ ಹಲವು ರಾಜಕಾರಣಿಗಳ ಪರಿಚಯ ಇದೆಯಂತ ಸಿದ್ದರಾಮಯ್ಯ, ಡಿಕೆಶಿ, ಎಂಬಿ ಪಾಟೀಲ್ರಂತ ಪ್ರಭಾವಿ ನಾಯಕರ ಹೆಸರು ಬಳಸಿ ಗಾಳ ಹಾಕಿದ್ಲು. ನಂತರ ಹಣ ಡಬಲ್ ಮಾಡಿಕೊಡೋದಾಗಿ, ವಿದೇಶದಲ್ಲಿರುವ ಸಂಬಂಧಿಕರಿಂದ ಹೂಡಿಕೆ ಮಾಡಿಸೋದಾಗಿ ಹಣ ಪಡೆದಿದ್ಲು. ಮಹಿಳೆಯರಿಂದ ತಲಾ 50 ಲಕ್ಷದಿಂದ 2.5 ಕೋಟಿವರೆಗೆ ಹಣ ಪಡೆದು ವಂಚಿಸುತ್ತಿದ್ಲು. ಭಾರತ್ ಬಂದ್ ವೇಳೆ ಬಿಹಾರದ ಹಲವೆಡೆ ರೈಲುಗಳನ್ನು ತಡೆದು ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಭಾರತ್ ಬಂದ್ ಅನ್ನು ಬೆಂಬಲಿಸಿವೆ. ಹೀಗಾಗಿ ಕಾಂಗ್ರೆಸ್ ಆರ್ಜೆಡಿ ಕಾರ್ಯಕರ್ತರು ರೈಲುಗಳನ್ನು ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಿಹಾರದ ಪಾಟ್ನಾದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಚುನಾವಣಾ ಆಯೋಗದ ವಿರುದ್ಧವೂ ಕಾಂಗ್ರೆಸ್, ಆರ್ಜೆಡಿ ಪ್ರತಿಭಟನೆಯನ್ನ ನಡೆಸಿವೆ. ಇನ್ನು ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಕಳ್ಳತನ ನಡೆದಂತೆ ಬಿಹಾರದಲ್ಲೂ ಕಳ್ಳತನ ಮಾಡುವ ಪ್ರಯತ್ನ ನಡೆದಿದೆ ಅಂತ ಕಿಡಿಕಾರಿದ್ದಾರೆ. और जैसे महाराष्ट्र का चुनाव चोरी किया गया था, वैसे ही बिहार का चुनाव चोरी करने की कोशिश की जा रही है।